ಜನರ ಹೃದಯಮಂ ಚರ್ಚರಿತ ಮಾಡುವ ಅರ್ಜುನ ಅಣ್ಣ ಭೀಮಸೇನ, ಈ ಧರ್ಮರಾಜನ ಆಡಿದ ಮಾತುಗಳನ್ನ ಕೇಳಿದೆಯಾ? ಕೇಳಿದೆನ ಹಾಕಿದ. ಸಿಡಿಲ್ ಗರ್ಜನೆಯಂತೆ ಬಾಲನಾದ ಧರ್ಮರಾಜನನ್ನು ಒಡೆದು ಕೆಡುವೆ. ರೂಪನ ಮಡಿದಿಯಾದ ಭಾನುಮತಿ ಬಂದು ಕೇಳಿದರೆ ಶ್ರೀ ಲಕ್ಷ್ಮೀ ಸಮಾನ ನಿನ್ನ ಒಡೆಯನನ್ನು ಬಿಡಿಸಿಕೊಡುವನೆಂದ ದೃಢವಾಗಿ ಭಾಷೆಯನ್ನು ಮಾಡಿರುವನು. ಅಹೋ ತಮ್ಮ ಭಾರತ, ಅಹೋ ಅಗ್ರಜ, ಈ ಧರ್ಮರಾಯನನ್ನ ಏನು ಮಾಡದೆ? ಬಿಡದ ಮೇಲೆ ನುಂಗಿ ಬಿಡುವೆ. ಎನ್ನ ಕೋಪ ತಾಪಕ್ಕೆ ನಿತ್ತರಿಸಲಾರ ಕಂಡಿಯೋ ನಾವು ಸೋಮಕುಲಧಾಮನಾದ ಅಣ್ಣ ಭೀಮಸೇನ. ಓ ತಮ್ಮ ಅರ್ಜುನ, ನಿನ್ನ ಕೋಪವನ್ನು ಸೈರಿಸು, ನಾನೊಂದು ಸಾದೃಶ್ಯವನ್ನು ಹೇಳುವನು. ಚಿತ್ತ ಬಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ತಮ್ಮಯ್ಯ. ಅದು ಏನೆಂದರೆ, ಅದೇನು ತಮ್ಮಯ್ಯ? ಕಡೆದು ತಿಂದರೆ ಗೆಣಗೆಗೆ ಕಬ್ಬಿನ ರುಚಿ ಹೆಚ್ಚಾಗುತ್ತದೆ. ಓಹೋ ಅಗ್ರಜ, ಓಹೋ ತಮ್ಮ ಕಿರೀಟ, ಸುಟ್ಟು ಎಷ್ಟು ಸಾರಿ ಸುಟ್ಟರೂ ಬಂಗಾರದ ಕಾಂತಿಯು ಅಧಿಕವಾಗುತ್ತದೆ. ಅಹೋ ಅಗ್ರಜ, ಅಹೋ ತಮ್ಮ ಫಲಗುಣ, ತಿಕ್ಕಿ ಎಷ್ಟು ಸಾರಿ ತಿಕ್ಕಿದರೂ ಶ್ರೀಗಂಧ ವಾಸನೆಯು ಅಧಿಕವಾಗುತ್ತದೆ. ಅಹೋ ಅಗ್ರಜ, ಅಹೋ ತಮ್ಮ ಅರ್ಜುನ, ಈಗೋ ಅಣ್ಣಯ್ಯನಾದ ಧರ್ಮರಾಯನಂತ ಉತ್ತಮ ಗುಣಗಳು ತುಂಡು ಮಾಡಿ ಬೆಂಕಿಯೋಳು ಹಾಕಿ ಸುಟ್ಟರು ಹಾಗೆ ಉಳಿಯುವುದು. ಕಂಡ್ಯ ಅಣ್ಣ, ನಿನ್ನ ಇಷ್ಟ ಅಂತಾಗಲೇ ತಮ್ಮಯ್ಯ. ಅಹೋ ತಮ್ಮ ಅರ್ಜುನ, ಅಗ್ರಜ, ಭೀಮಸೇನನು ಎನ್ನ ಮಾತುಗಳನ್ನು ಕೇಳಿ ಕೋಪವನ್ನು ತಾಳಿ ಉಲ್ಲಾಸದಿಂದ ಬರುವನು. ನೀನು ಜಾಗೃತೆಯಿಂದ ಆ ಕುರುಪತಿಯ ಬಂಧನವನ್ನು ಬಿಡಿಸಿ ತರಬೇಕು ಪಾರ್ಥ. ರಣರಂಗದೊಳತಿ ಸಮರ್ಥ. ನಿನ್ನ ಇಷ್ಟದಂತಾಗಲಿ ಅಗ್ರಜ. ಬಳಿ ಸಾರದೆ ಗಂಧರ್ವನಿರುವ ದೈತ್ಯವನಕ್ಕೆ ಚೂಟಿಯಿಂದ ರಥವನ್ನು ಸಾರದೆ.